ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಚರಿಗೆ ಇವತ್ತು ಪಿಕ್ಚರ್ ಡೇ ಇತ್ತಂತ, ಸೊ ಈ ಥರ ರೆಡಿ ಮಾಡಿದ್ದೀನಿ. ಅವಳಿಗೆ ಹೊಸ ಡ್ರೆಸ್ ಹಾಕ್ಬಿಟ್ಟು ಏನೋ ಪಿಕ್ಚರ್ ತೆಗಿತಾರಂತ ಸ್ಕೂಲಲ್ಲಿ. ಹಾಗಾಗಿ ಇವಾಗಿನ ಮಕ್ಕಳು ಹೇಗೆ ಅಂತಂದರೆ, ಎಸ್ಪೆಷಲಿ ಚೆರಿ, ಅವಳಿಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಅನ್ನೋದನ್ನ ಹೇಳ್ತಾಳೆ. ಯಾವ ಟಾಪಿಗೆ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ, ಇದಕ್ಕೆ ಮ್ಯಾಚ್ ಆಗಲ್ಲ, ಇದಕ್ಕೆ ಇದೇ ಶೂಸ್ ಮ್ಯಾಚ್ ಆಗುತ್ತೆ, ಇದಕ್ಕಿದೆ ಹೇರ್ ಸ್ಟೈಲು, ಇದಕ್ಕಿದೆ ಬೋ ಕ್ಲಿಪ್ಗಳು ಎಲ್ಲ ಪರ್ಫೆಕ್ಟ್ ಮ್ಯಾಚಿಂಗ್ ಇರಬೇಕು, ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಆ ಥರ ಅವಳು ಅಂತೂ ಒಂದೊಂದ್ಸತಿ ಅವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಇಲ್ಲಿ ಯು ಎಸ್ ಅಲ್ಲಿ ಜೆಮ್ ಶೋ ಅಂತ ಬರುತ್ತೆ. ಇಲ್ಲಿ ಸುಮಾರು ಬೀಡ್ಸ್ಗಳು, ಪ್ರೀಶಿಯಸ್ ಸ್ಟೋನ್ಸ್ಗಳು, ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ಗಳು, ಬೀಡ್ಸ್ಗಳು, ಬ್ಲ್ಯಾಕ್ ಡೈಮಂಡ್ಸ್ಗಳಾಗಿರಬಹುದು, ಹಾಗೆ ಮುತ್ತು, ಹವಳ, ಪಚ್ಚೆ, ಜೇಡ್, ಇಂಥ ಹಲವಾರು ಸಿಗ್ತವೆ ಇಲ್ಲಿ. ಎಷ್ಟು ದೊಡ್ಡದು ಹ್ಯೂಜ್ ಆಗಿರುತ್ತೆ. NRG ಸ್ಟೇಡಿಯಮಲ್ಲಿ ನಡೆಯುತ್ತೆ ಇದು. ನಾನು ನನ್ನ ಫ್ರೆಂಡ್ಸ್ಗಳು ಸೇರಿಕೊಂಡು ಫಸ್ಟ್ ಟೈಮ್ ನಾನು ತುಂಬ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾಕಂತಂದರೆ ತುಂಬ ಜನ ಕಾಯ್ತಾ ಇರ್ತಾರೆ ಇದು ಯಾವಾಗ ಬರುತ್ತೆ ಅಂತ. ಸೊ ಇವಾಗೆಲ್ಲ ಈ ಥರ ಬೀಡ್ಸ್ಗಳು ಟ್ರೆಂಡಿ ಇದ್ದಾವೆ. ಸೊ ಬಂಗಾರದ ಗುಂಡ್ ಜೊತೆ ಆಗಿರಬಹುದು ಅಥವಾ ಸಣ್ಣ ಪದಕಗಳ ಜೊತೆ ಈ ಥರ ಬೀಡೆಡ್ ಸರಗಳನ್ನು ಮಾಡಿಸಿ ಹಾಕ್ಕೊಳ್ತಾರೆ. ಅದ್ರೊಳಗೂ ಪ್ರೀಶಿಯಸ್ ಸ್ಟೋನ್ಸ್ಗಳು ಸಹಿತ ನಮಗೆ ಇಲ್ಲಿ ಸಿಗುತ್ತೆ. ಇದೆಲ್ಲ ಮಾಮೂಲಿ ಏನು ನಾವು ಡೈಲಿ ಹಾಕೋತೀವಲ್ಲ ಅದೆಲ್ಲ ಏನು ಅಲ್ಲ. ಬಟ್ ನನ್ನ ಮುಂದೆ ತೋರಿಸ್ತೀನಿ. ಇದೆಲ್ಲ ಪರ್ಲ್ಸ್ಗಳು, ಇದೆಲ್ಲ ಫ್ರೆಶ್ ವಾಟರ್ ಪರ್ಲ್ಸ್ ಆಗಿರಬಹುದು. ಆ ಥರದ್ದು ಎಷ್ಟೊಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನನಗೆ ಫಸ್ಟ್ ಇನಿಷಿಯಲಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎಕ್ಸೈಟ್ ಆಗಿಬಿಟ್ಟು. ಬಟ್ ಲೇಟರ್ ಆನ್ ಏನಾಯಿತು ಅಂತಂದರೆ, ಯಾವುದನ್ನು ನೋಡಲಿ, ಯಾವುದನ್ನು ಬಿಡಲಿ, ಯಾವುದನ್ನು ವಿಡಿಯೋ ಮಾಡ್ಕೊಳ್ಳೋದು, ಯಾವುದನ್ನು ಬಿಡೋದು ಅನ್ನೋ ಥರ ಆಗೋಯ್ತು. ಅಷ್ಟೊಂದು ಹ್ಯೂಜ್ ಕಲೆಕ್ಷನ್ ಆಯಿತು. ಇಲ್ಲಿ ನೋಡ್ಬೋದು ಇಯರಿಂಗ್ಸ್, ಸ್ಟರ್ಟ್ಸ್, ಬ್ರೇಸ್ಲೆಟ್ಸ್, ರಿಂಗ್ಸ್ ಆಗಿರಬಹುದು. ಬ್ರೇಸ್ಲೆಟ್ಸಲ್ಲಿ ನನಗೆ ಇದೊಂಥರ ಯೂನಿಕ್ ಶೈಲಿ ಅಂತ ಅನ್ನಿಸ್ತು. ತುಂಬ ಕ್ಯೂಟಾಗಿದೆ. ಸೊ ಆದರೆ ಏನು ಅಂತಂದರೆ, ನನಗೆ ಅದು ಸ್ಟರ್ಲಿಂಗ್ ಸಿಲ್ವರ್ ಇದ್ದಿದ್ರೆ ನಾನು ತೊಗೊಳ್ತಿದ್ದೆ. ಬಟ್ ಅದು ಜರ್ಮನ್ ಸಿಲ್ವರ್ ಅಥವಾ ಏನೋ ಸ್ಟೇನ್ಲೆಸ್ ಸ್ಟೀಲು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಮುಂದೆ ನೋಡೋಣ, ಇನ್ನು ಕಲೆಕ್ಷನ್ ಇರುತ್ತೇನೋ, ಇನ್ನು ಸ್ಟಾರ್ಟಿಂಗೆಲ್ಲ ಎಷ್ಟೊಂದು ಎಕ್ಸೈಟ್ ಆಗೋದು ಬೇಡ ಅಂತ ಸುಮ್ಮನೆ ಆದ್ವಿ. ಜಸ್ಟ್ ನೋಡ್ಕೊಂಡು ಹೋಗಿ ಬರೋಣ ಅಂತ. ನೋಡ್ತಾ ಇರ್ಬೋದು ಎಷ್ಟು ಪರ್ಲ್ಸಲ್ಲಿ ಎಷ್ಟು ಕಲರ್ಸ್ ಇದಾವೆ ನೋಡಿ. ವಾವ್, ಪಿಂಕ್ ಆಗಿರ್ಬೋದು, ಗ್ರೇ, ಬ್ಲ್ಯಾಕ್, ಹಾಗೆ ಏನೋ ವೆರೈಟೀಸ್ ಆಫ್ ಪರ್ಲ್ಸ್. ಇದು ಅಷ್ಟೇ, ಇದೆಲ್ಲ ಪರ್ಲ್ಸೇ. ಹಾಗೆ ಪರ್ಲ್ಸಲ್ಲೂ ಶೇಪ್ ಕೂಡ ಬೇರೆ ಬೇರೆ ಆದಂಥ ಶೇಪು, ಹಾಗೆಯೇ ಕ್ವಾಲಿಟಿ. ಸೊ ನಿಮಗೆ ಎಷ್ಟು ಏನು ಕಾಸ್ಟ್ಲಿ ಪರ್ಲ್ ಬೇಕೋ ಅಷ್ಟು ಕಾಸ್ಟ್ಲಿ ಇದು ಸಿಗುತ್ತೆ. ಸ್ವಲ್ಪ ಮೀಡಿಯಮ್, ನಮ್ಗೆ ಅಷ್ಟೊಂದು ಕಾಸ್ಟ್ಲಿ ಬೇಡ ಅಂದ್ರೂ ಅದು ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಇದೆಲ್ಲ ಕಾಸ್ಟ್ಲಿ ಪರ್ಲ್ಸ್ದು ರಿಂಗ್ಗಳನ್ನು ಮಾಡಿ ಇಟ್ಟಿರೋವಂಥದ್ದು. ಹಾಗೆ ಪೆಂಡೆಂಟ್ಗಳು, ಜಸ್ಟ್ ನಾವು ಸಿಂಪಲ್ ಚೈನ್ಗೆ ಒಂದೇ ಒಂದು ಪರ್ಲ್ದು ಪೆಂಡೆಂಟ್ ಹಾಕೋತೀವಿ ಅಂದರೆ, ಸೊ ಆ ಥರದ್ದು ಕೂಡ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ನೀವು ಯಾರಾದರೂ US ಅಲ್ಲಿದ್ದು ಈ ಥರ ಜಮ್ ಶೋಗಳಿಗೆ, ಎಕ್ಸಿಬಿಷನ್ಗಳಿಗೆ ಹೋಗ್ತೀರಿ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದೆಲ್ಲ CZ ಸ್ಟೋನ್ಸ್ ಇರುವಂತಹ ಬ್ರೇಸ್ಲೆಟ್ಸ್ಗಳು. ಇದರಲ್ಲೂ ಅಷ್ಟೇ ಸುಮಾರು ಕಲೆಕ್ಷನ್ಸ್ ಇತ್ತು. ನೋಡ್ತಾ ಇರ್ಬೋದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನಾನು ಮತ್ತು ಇಬ್ಬರು ಫ್ರೆಂಡ್ಸ್ ಮಾತ್ರ ಹೋಗಿದ್ವಿ. ಹೇಗಿರುತ್ತೋ ನೋಡೋಣ ಅಂತ. ಹಾಗೆ ಇದು ನೋಡಿರಬಹುದು ನೀವು, ಸುಮಾರು ಜನ ತೋರಿಸ್ತಾ ಇರ್ತಾರೆ. ಇದಕ್ಕೆ ಒಂದು ಗೋಲ್ಡ್ ಪೆಂಡೆಂಟ್ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಮಗೆ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಯಾವುದು ರಿಯಲ್ಲು ಅಥವಾ ಯಾವುದು ಸೆಮಿ ಪ್ರೀಶಿಯಸ್ಸು ಅಥವಾ ಯಾವುದು ಫೇಕು, ಇದು ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇದು ಪರ್ ಕ್ಯಾರೆಟ್ಗೆ $4 ಅಂತೆ ಈ ಸ್ಟೋನ್ಸ್ ಏನಿದಾವಲ್ಲ, ಗ್ರೀನ್ ಆ್ಯಂಡ್ ರೂಬೀಸ್ ಆಗಿರಬಹುದು. ಹಾಗೆ ಇದು ಬಂದು ಕೋರಲ್ಸ್. ಬಟ್ ಕೋರಲ್ಸ್ ನನಗೆ ಅಷ್ಟೊಂದು ಪ್ಯೂರ್ ಅಂತ ಅನ್ನಿಸ್ಲಿಲ್ಲ. ಐ ಡೋಂಟ್ ನೋ. ಆ್ಯಂಡ್ ತುಂಬಾ ಕಾಸ್ಟ್ಲಿ ಇರೋವಂಥದ್ದನ್ನೆಲ್ಲ ಅವರು ಕೆಳಗಡೆ ಇಟ್ಕೊಂಡಿದ್ರು. ಹಾಗೆ ಈ ಇಯರಿಂಗ್ಸ್ ಏನು ನೋಡ್ತಾ ಇದ್ದೀರಿ, ಇದೆಲ್ಲ ರಿಯಲ್
ರಿಯಲ್ ರೋಸಿಂದ ಮಾಡಿರೋ ಅಂಥದ್ದು, ರಿಯಲ್ ಕಿವಿ ಫ್ರೂಟ್ ಆಗಿರ್ಬೋದು, ಲೆಮನ್, ಆರೆಂಜ್, ಇದೇನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ರಿಯಲ್ ಅಂತೆ. ಆ್ಯಂಡ್ ಸುಮಾರು ರಿಂಗ್ಸ್ಗಳು ಇತ್ತು. ಸೊ ಎಲ್ಲ ನೋಡಿಕೊಂಡು 3 hours ಮೇಲೆ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ದು. 3 to 4 hours ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ನಾನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಆಮೇಲೆ ತೋರಿಸ್ತೀನಿ. ಫಸ್ಟ್ ನನ್ನ ಫ್ರೆಂಡ್ಸ್ಗಳು ಏನೇನು ತೊಗೊಂಡಿದ್ದಾರೆ ಅನ್ನೋದನ್ನ ಹಾಗೆ ಸುಮ್ಮನೆ ನಾನೇನು ಓಪನ್ ಮಾಡಿ ತೋರಿಸಲ್ಲ. ಇದು ಬಂದು ಏನು ಹರಳಿಂದು ಸೆಟ್, ಒಂದು ನೆಕ್ಲೆಸ್ ಹಾಗೆ ಇಯರಿಂಗ್ಸು ತುಂಬ ಚೆನ್ನಾಗಿದೆ. ಅದೊಂಥರ ಸೀ ಗ್ರೀನ್ ಕಲರು, ಆಮೇಲೆ ವೈಟ್ ಸೀಸೆಡ್ ಸ್ಟೋನ್ ಇರೋ ಅಂಥದ್ದು. ದಿಸ್ ಈಸ್ ಟೈಗರ್ ಐ, ದಿಸ್ ಈಸ್ ರೂಬಿ, this is emerald and pearl. Oh, that's all. That's all. You bought some earrings as well, right? These ones. Yeah, these. ಏನೋ ಅನ್ಸರಲ್ಲ, ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಐಟಮ್ಸ್ ಇತ್ತು. ನಾನು ಮಾತ್ರ ತುಂಬಾ ಆರಿಸಿ ಒಂದು ಪೆಕ್ಯೂಲಿಯರ್ ಚೆನ್ನಾಗಿರುವಂಥ ಐಟಮ್ಸ್ ತೊಗೊಂಡಿದ್ದೆ. ಸೊ ಇದೆಲ್ಲ ತೊಗೊಂಡಿರೋವಂಥದ್ದು ವೀಣಾ ಅವರು ತುಂಬಾ ಚೆನ್ನಾಗಿರುವಂಥ ಐಟಮ್ಸ್ಗಳನ್ನು ಪಿಕ್ ಮಾಡಿದರು. ನಾವ್ಯಾರು ನಮ್ಮ ಹಸ್ಬೆಂಡ್ಗಳನ್ನ ಕರ್ಕೊಂಡು ಹೋಗಲಿಲ್ಲ, ಹಾಗಾಗಿ 3-4 ತಾಸು ಆರಾಮಾಗಿ ಇದ್ವಿ, ಮನೆಗೆ ಬಂದ್ವಿ. ಆಮೇಲೆ ಆ್ಯಕ್ಚುಲಿ ತುಂಬಾ ದೊಡ್ಡದಿದೆ. ಎಷ್ಟು ದೊಡ್ಡದಿದೆ ಅಂತಂದರೆ ನಮಗೆ 3 hours ಸಾಕಾಗಲಿಲ್ಲ. ಅಷ್ಟು ದೊಡ್ಡದು, ಅಷ್ಟೊಂದು ಶಾಪ್ಸ್ಗಳು. ನನಗೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದಷ್ಟೇ. ಏನು ಸಾರಿ. ಸೊ ಭಯಂಕರ ಅಡ್ಡಾಟ ಇತ್ತು. ಸೊ ಹಾಗಾಗಿ ನಾನು ಏನೇನು ತೊಗೊಂಡೆ ಅನ್ನೋದನ್ನ ತೋರಿಸ್ತೀನಿ. ಬಟ್ ತುಂಬ ಪ್ರೀಷಿಯಸ್ ಆಗಿರೋಂಥ ಒಂದು ಸ್ಟೋನ್ಸಲ್ಲಿ ಸ್ಟೋನ್ಸ್ ಆಗಿರ್ಬೋದು, ಆಮೇಲೆ ಡೈಮಂಡ್ಸ್ ಎಲ್ಲ ಥರದ್ದು ಇತ್ತು. ಸೊ ಇದೊಂದು ಟೈಗರ್ ಐ ಸ್ಟೆರ್ಲಿಂಗ್ ಸಿಲ್ವರ್ ರಿಂಗ್ ತೊಗೊಂಡೆ. ಇದ್ರದ್ದು ಈ ಸ್ಟೋನ್ ಹೆಸರು ಬಂದ್ಬಿಟ್ಟು ಟೈಗರ್ ಐ ಅಂತ. ಇದು ಒಂದು ಹುಲಿಯ ಕಣ್ಣಿನ ಆಕಾರ ಬಣ್ಣ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಅಂತಾರೆ. ಹಾಗೆಯೇ ನಾನು ರಿಯಲ್ ಕೋರಲ್ದು ಒಂದು ಸ್ಟೆರ್ಲಿಂಗ್ ಸಿಲ್ವರ್ದು ಇದು ತೊಗೊಂಡಿದ್ದೀನಿ. ಕಾಣಿಸುತ್ತೆ ಇಯರಿಂಗ್ಸು, ವೆರಿ ಪ್ರಿಟಿ, ವೆರಿ ಬ್ಯೂಟಿಫುಲ್. ನಂಗೆ ತುಂಬ ದಿನದಿಂದ ಆಸೆ ಇತ್ತು ಕೋರಲ್ದು ಇಯರಿಂಗ್ ತೊಗೋಬೇಕಂತ. ಸೊ ನಾನು ಹಿಂಗೆ ತೋರಿಸ್ತೀನಿ ಕ್ಲೋಸರ್. ಸೊ ನೋಡ್ತಾ ಇರ್ಬೋದು, ರಿಯಲ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇವು ಈಗ ಸಿಗೋದಿಲ್ಲ ಅಂತ ಹೇಳಿದ್ರು ಅವರು. ಅಂದರೆ ಹಳೆಯ ಕಾಲದ ಏನು ಜ್ಯುವೆಲ್ಸಿಂದ ತೆಗೆದುಬಿಟ್ಟು ಮಾಡಿದಾರಂತೆ. ಸೊ ಇದೊಂದು ಸ್ವಲ್ಪ ಲೈಟ್ ಇದೆ, ಇನ್ನು ಸ್ವಲ್ಪ ಡಾರ್ಕ್ ಇದೆ. ಸೊ ತುಂಬ ಪ್ಯೂರ್ ಅಂತ ನಮಗೆ ಇದರೊಳಗೆ ಗೊತ್ತಾಗತ್ತೆ. ಸೊ ಇದೊಂದು ತೊಗೊಂಡೆ. ಹಾಗೆಯೇ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಈ ಕೋರಲ್ ಸರ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಎಸ್, ಇದು ಬಂದು ಕೋರಲ್ ಇರುವಂಥ ಒಂದು ಸರ. ಇದು ಅಷ್ಟೇ ನೀವು ನೋಡಬಹುದು, ಹತ್ರದಿಂದ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ರಿಯಲ್ ಅಂತ. ಸೊ ಈ ಥರ ಇದ್ದಾಗ ಅಥವಾ ಅಂಡುಲೇಷನ್ಸ್ ಈ ಥರ ಇದ್ದಾಗ ಇದು ರಿಯಲ್. ಹಾಗೆ ಸಿಲ್ವರ್ ಇದು ಮಾಡಿದ್ದಾರೆ ಇದಕ್ಕೆ 925 ಸಿಲ್ವರ್. ಸೊ ಇದೊಂದು ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ತಗೊಂಡೆ, ಕೋರಲ್ದು. ಇದರಲ್ಲಿ 1 2 3 4 5 ಎಳೆ ಇದೆ. ನನಗೆ ಹವಳದ್ದು ಸರ, ಹವಳದ್ದು ಕಿವಿದು ತಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ಇದು 5 ಎಳೆಯ ಹವಳ. ಇದನ್ನ ಹೀಗೆ ಇಟ್ಕೋಬಹುದು, ಹಾಕೋಬಹುದು. ಇವಾಗೆಲ್ಲ ತುಂಬಾನೇ ಟ್ರೆಂಡ್ ನಡೀತಾ ಇದೆ. ಅಥವಾ ಈ ಹವಳನ ತೆಗೆದ್ಬಿಟ್ಟು ಬೇರೆ ಸರಗಳಿಗೆ ಅಥವಾ 3 ಎಳೆ ಬೇಕಂದ್ರೆ 3 ಎಳೆ ಹೇಗೋ ಮಾಡ್ಕೋಬಹುದು ಅಂತ ತಗೊಂಡೆ. ಆ್ಯಂಡ್ ಈ ಹವಳದ ಕಿವಿದೇನಿದೆ ಅದು ಮಾತ್ರ ಹೇಳಿದ್ದು ತುಂಬ ಹಳೆಯದು, ನನ್ನ ಹತ್ರ ಯಾವ ಪೀಸು ಇಲ್ಲ, ಇದನ್ನು ತಗೊಳ್ಳಿ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ ಇಂಡಿಯಾ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಯಾ ಫೈನ್, ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಇದು ಇಯರಿಂಗ್ಸಿಗೆ 8,300 ರೂಪಾಯಿ ಆಯಿತು, ಅಂದರೆ $100 ಮೇಲೆ ಆಯಿತು. ಈ ಸರಕ್ಕೆ ಒಂದು $80 ಆಯಿತು, ಒಂದು 6,000 ಆಯಿತು. ಹಾಗೆ ಇದು ಬಂದು ರಿಯಲ್ ಕ್ವಾಡ್ಸ್, ಮತ್ತು ಇದೂ ಅಷ್ಟೇ ರಿಯಲ್ ಸ್ಟೋನ್ ಅಂತೆ. ಸೊ ಈ ಥರ ಇದೆ ಇದು. ಆಮೇಲೆ ಇದು ಬಂದು ಸಿಲ್ವರ್, ಬ್ಯೂಟಿಫುಲ್ ಆಗಿದೆ. ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ.
ನಮಗೆ ಅಲ್ಲಿ ಹೋದಾಗ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಎಲ್ಲದೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಮಗೆ ನೋಡೋಕ್ಕೆ. ಬಟ್ ಅಷ್ಟೇ ಪ್ರೈಸಿ ಕೂಡ, ಯಾಕಂದರೆ ಎಲ್ಲದೂ ನ್ಯಾಚುರಲ್ ಸ್ಟೋನ್ಸ್ ಆಗಿರೋದ್ರಿಂದ ಸಖತ್ ಪ್ರೈಸ್ ಕೂಡ ಹಾಗೇ ಇರುತ್ತೆ. ಸೊ ಈಗ ನಾನು ತೊಗೊಂಡಿರೋದು ಎಲ್ಲನೂ ಅಷ್ಟೇ ಪ್ರೈಸಿನೇ. ಸೊ ಇದು ಈ ಥರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಕೂಲ್, ಇಟ್ಸ್ ಲುಕ್ ಸೋ ಕೂಲ್. ಹಾಗೆ ಇನ್ನೊಂದು ಎಮೆರಾಲ್ಡ್ದು ರಿಂಗ್ ತೊಗೊಂಡಿದ್ದೀನಿ. ಇದು ಮೇಲ್ಗಡೆ ಏನು ಕ್ಲಿಯರ್ ಕಾಣಿಸ್ತಾ ಇದಲ್ಲ ಅದು ಸ್ಫಟಿಕ, ಹಾಗೆ ಕೆಳಗಡೆ ಏನು ಕಾಣಿಸ್ತಾ ಇದಲ್ಲ ಅದು ಗೋಲ್ಡ್ ಸನ್ ಸ್ಟೋನ್ ಸಮಥಿಂಗ್ ಏನೋ ಅಂತ ಹೇಳಿದರು ಅವರು. ಇದಕ್ಕೆ ಬಂದು $60 ಆಯಿತು, ಮೋರ್ ದೆನ್ 6,000 rupees ಅಂತ ಅನ್ಕೋಬೋದು. ಸೊ ಎಸ್, ಇದು ಬಂದು ಎಮರಾಲ್ಡ್ದು ಸಿಲ್ವರಲ್ಲಿ ಹಾಕಿದ್ದಾರೆ. ನಾವಿದು ಬೇಡ, ಸಿಲ್ವರ್ ಬೇಡ ಅಂದರೆ ಗೋಲ್ಡ್ ರಿಂಗಿಗೂ ಫಿಟ್ ಮಾಡಿಸ್ಕೋಬೋದು ಅಂತ. ಸೊ ಇದು ಬಂದು ರಿಯಲ್ ಎಮರಾಲ್ಡ್ ಕಲ್ಲು, ಇದು ರಿಂಗ್. ಇವತ್ತು ಮಧ್ಯಾಹ್ನದ ಅಡಿಗೆ ಬದನೆಕಾಯಿ ಸಿಕ್ಕಿತ್ತು. ಸೊ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಶೇಂಗಾ ಹಾಕ್ತೀವಿ. ಶೇಂಗಾ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು, ಹುಣಸೆಹಣ್ಣು, ಅರಿಶಿನ, ಬೆಳ್ಳುಳ್ಳಿ, ಒಂಚೂರು ಬೆಲ್ಲ, ಹುಣಸೆಹಣ್ಣಂತೂ ಕಂಪಲ್ಸರಿ ಹಾಕಬೇಕು, ಖಾರದ ಪುಡಿ ಇದಿಷ್ಟು ಹಾಕ್ಬಿಟ್ಟು ರುಬ್ಬಿ ಮಸಾಲಾನ ಇದ್ರೊಳಗೆ ತುಂಬಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಸಣ್ಣಕ್ಕೆ ಟೊಮೆಟೊ ಹೆಚ್ಚಿಬಿಟ್ಟು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿ ಮಾಡೋದಿದು. ಸೊ ಎಣ್ಣೆ ಹಾಕಿದ್ದೀನಿ, ಕಾಯ್ತಾ ಇದೆ. ಒಂದೊಂದೇ ಈ ಥರ 4 ಕಡೆ ಹೆಚ್ಚಿಕೊಂಡು ಹಿಂಗೆ ತುಂಬಿ ಅದನ್ನು ಬಿಡೋದು. ಒಂದೊಂದೇ ಥರ ಜಾಸ್ತಿ ಮಾಡ್ತಾಯಿದ್ದೀನಿ, ನನ್ನ ಫ್ರೆಂಡ್ಗೂ ಕೊಡೋಣ ಅಂತ ಹೇಳಿ. ನಮ್ಮಮ್ಮ, ನಮ್ಮತ್ತೆ ಅವರೆಲ್ಲ ಈ ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಸೊ ಎಣ್ಗಾಯಿ ಸಖತ್ತಾಗಿರುತ್ತೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬದನೆಕಾಯಿ ಯಾವಾಗಾದರೂ ಫ್ರೆಶ್ ಸಿಕ್ಬಿಟ್ರೆ ನಾನು ತೊಗೊಂಬಂದ್ಬಿಟ್ಟಿರ್ತೀನಿ. ಹಾಯ್. ಸೊ ಅಕ್ಷಯ ತೃತೀಯ ರೀಸೆಂಟಾಗಿ ಆಯಿತು. ನೀವೆಲ್ಲರೂ ಏನಾದರೂ ಬಂಗಾರ, ಬೆಳ್ಳಿ ಅಥವಾ ಈ ಥರದ್ದೆಲ್ಲ ಖರೀದಿ ಮಾಡಿರ್ತೀರಲ್ವ. ಸೊ ನಾನು US ಅಲ್ಲಿ ಒಂದಿಷ್ಟು ಖರೀದಿ ಮಾಡಿದ್ದೀನಿ ಅಕ್ಷಯ ತೃತೀಯಕ್ಕೆ ಅಂತಲೇ. ಆ್ಯಂಡ್ ಇಂಡಿಯಾದಲ್ಲಿ ಬೇರೆ ಖರೀದಿ ಮಾಡಿದ್ದೀನಿ. ಅದನ್ನು ನಾನು ಇಂಡಿಯಾಕ್ಕೆ ಬಂದಾಗ ತೋರಿಸ್ತೀನಿ. ಒಂದು ಲಾಂಗ್ ಚೈನ್ ವಿತ್ ಮೋಪ್ ಇರೋವಂಥ ಒಂದು ಸರನ ಮಾಡಿಸ್ಕೊಂಡೆ. ಅದನ್ನು ನಾನು ನೆಕ್ಸ್ಟ್ ಇಂಡಿಯಾಕ್ಕೆ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಂದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಈ ಥರ ಒಂದು ಬಾಕ್ಸಲ್ಲಿ ನಾನು ನನ್ನ ಜ್ಯುವೆಲ್ಸ್ಗಳನ್ನು ಇಡ್ತೀನಿ ಅಂತ. ಇದರಲ್ಲಿ 3 ಸ್ಟೆಪ್ಸ್ ಇದೆ. ಸೊ 1 2 3 ಪುಟ್ಪುಟಾಣಿ ಡ್ರಾಸ್ಗಳಿದ್ದಾವೆ. ಹಾಗೆ ಇಲ್ಲಿ ಮೇಲ್ಗಡೆ ಒಂದಿಷ್ಟು ಪುಟ್ಪುಟಾಣಿ ಚೈನ್ಸ್, ರಿಂಗ್ಸ್, ಇಯರಿಂಗ್ಸ್ ಎಲ್ಲ ಹಾಕಿಡೋಕ್ಕೆ ಜಾಗ ಇದೆ, ವಿತ್ ಮಿರರ್ ಇದೆ. ಸೊ ನನಗೆ ಇದೊಂಥರ ಕನ್ವೀನಿಯೆಂಟ್, ಎಲ್ಲ ಒಂದೇ ಕಡೆ ಈ ಬಾಕ್ಸಲ್ಲೇ ಇರುತ್ತಪ್ಪ ಅನ್ನೋ ಥರ ಇದೆ. ನನಗೆ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಬಾಕ್ಸು. ಸೊ ಈಗ ನಾನು ನಿಮಗೆ ಫಸ್ಟ್ ಏನೇನು ಅಕ್ಷಯ ತೃತೀಯಕ್ಕೆ ಅಂತಲೇ ಇಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಥರ ಇಯರಿಂಗ್ಸು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೇನಿದೆಲ್ಲ ಇದೆಲ್ಲ ಗೋಲ್ಡು 5 ಪರ್ಲ್ ಈ ಥರ ಡ್ರಾಪ್ಲೆಟ್ಸ್ ಥರ ಬಿದ್ದಿದೆ. ನನಗೆ ಈ ಥರ ಇಯರಿಂಗ್ಸ್ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಇದನ್ನು ನಾವು ಸಲ್ವಾರ್ ಅಂದರೆ ಚೂಡಿದಾರ್ಗಳಿಗೂ ಹಾಕ್ಕೋಬೋದು, ಸಾರೀಸ್ಗೂ ಹಾಕ್ಕೋಬೋದು, ವೆಸ್ಟರ್ನ್ ವೇರ್ಗೂ ಹಾಕ್ಕೋಬೋದು, ಆ್ಯಂಡ್ ಈವನ್ ಮಕ್ಕಳಿಗೂ ಹಾಕ್ಬೋದು ಚಳಿಗೆ. ಸೊ ಕ್ಯೂಟಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವಾಗಾರ ಡ್ರೆಸ್ ಆಗಿ ಹಾಕ್ಕೊಂಡಾಗ ನಿಮ್ಮ ಜೊತೆ ನಿಮಗೆ ತೋರಿಸ್ತೀನಿ. ಇದು ಹೆಂಗಿದೆ ಅಂತಂದರೆ, ಇಲ್ಲಿ ಪುಟ್ಪುಟಾಣಿ ಚೈನ್ ಬಂದ್ಬಿಟ್ಟು ಈ ಥರ ಕೊಂಡಿ ಮಾಡಿ ಹಾಕಿದ್ದಾರೆ. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಹುಕ್ಕಿದೆ ಅಷ್ಟೇ, ಇದಕ್ಕೇನೂ ಇಲ್ಲ, ಹಿಂಗೆ ಹಾಕ್ಕೊಳ್ಳೋ ಅಂಥದ್ದು. ಸೊ ನನಗೆ ಇದು ತುಂಬ ಇಷ್ಟ ಆಯಿತು. ಇಯರಿಂಗು ನೋಡ್ಬೋದು ಈ ಥರ ಇದೆ. ಇದು ಬಂದು ಫಸ್ಟ್ ಪರ್ಚೇಸ್ ನಂದು ಅಕ್ಷಯ ತೃತೀಯಕ್ಕೆ, ಗೋಲ್ಡ್ ಇಯರಿಂಗ್. ನೆಕ್ಸ್ಟ್ ಬಂದು ಅದೂ ಅಷ್ಟೇ
ಇಯರಿಂಗೆ. ಬಟ್ ಇದು ಹೆಂಗೆ ತಗೋತೀನಿ ಅಂತಂದರೆ ಎರಡಕ್ಕೂ ಮ್ಯಾಚ್ ಆಗಬೇಕಪ್ಪ. ಸ್ಯಾರಿಗೂ ಮ್ಯಾಚ್ ಆಗಬೇಕು ಮತ್ತು ವೆಸ್ಟರ್ನ್ ವೇರ್ಗೂ ಮ್ಯಾಚ್ ಆಗೋ ಥರ. ಸೊ ಇದು ಬಂದು ಆನೆಕ್ಸ್. ಇದು ಯಾವುದೋ ಸ್ಟೋನ್ ಅಂತ ಹೇಳ್ತಾರೆ, ಪ್ರೀಶಿಯಸ್ ಸ್ಟೋನ್ ಇದೆಲ್ಲ ಮಾಮೂಲಿ ಬೀಡ್ಸು. ಆ್ಯಂಡ್ ಇದು ಬಂದು ಗೋಲ್ಡ್. ಇದಕ್ಕೆ ಹುಕ್ ಇದೆ. ಆ್ಯಂಡ್ ಇದು ಹೆಂಗೆ ಮಾಡ್ಬೋದು ಅಂತಂದರೆ ಇಲ್ಲಿ ನೋಡಿ, ಈ ಹುಕ್ನ ತೆಗೆದ್ಬಿಟ್ಟು ಇದಕ್ಕೆ ಈ ರೌಂಡ್ ಇದೆಲ್ಲ ಇದಕ್ಕೆ ಓಲೆನ ಜಾಯಿನ್ ಮಾಡಿ ಓಲೆ ಹಾಕೋಬೋದು, ಬಂಗಾರದ ಓಲೆನ. ಸೊ 2 in 1 ಯೂಸ್ ಮಾಡ್ಬೋದು. ಇದನ್ನು ಚರಿಗೆ ಹಾಕ್ಬೇಕಾದ್ರೆ ಹಿಂಗೆ ಹಾಕ್ಬೋದು, ನಾವು ಹಾಕ್ಕೋಬೋದು, ಬೇಕಂದರೆ ಓಲೆ ಹಾಕ್ಕೋಬಹುದು. ಸೊ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸ್ಟೋನ್ ಮಾತ್ರ ಜೆನ್ಯೂನ್ ಸ್ಟೋನ್ ಇದು. ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಇದು ಒಂದು ಮುತ್ತಿನ ಸರದಲ್ಲಿ ನೋಡ್ತಾ ಇರ್ಬೋದು, ಜೆನ್ಯೂನ್ ಮುತ್ತಿದು. ಆ್ಯಂಡ್ ಇದು ಗ್ರೀನ್ ಸ್ಟೋನು, 5 ಸ್ಟೋನ್ಸ್ಗಳು ಡ್ರಾಪ್ಲೆಟ್ ಥರ ಬಿದ್ದಿದೆ, ಪುಟ್ಪುಟಾಣಿ ಮುತ್ತು, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ 2 ಮುತ್ತಿನ ಸರ ಇದೆ, ತೊಗೊಳೋದೋ ಬೇಡೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ತಗೋ ಅಂತಂದರು. ಈ 2 ಮುತ್ತಿನ ಸರ ಬೆಳ್ಳಿದು. ಇದಕ್ಕಿಂತ ಇದು ಚಿಕ್ಕದು. ಆ್ಯಂಡ್ ಇದು ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಫ್ಲವರ್ ಪೆಂಡೆಂಟ್ ಇದೆ, ಸೀಸೆಡ್ ಸ್ಟೋನ್ಸ್ದು. ಹಾಗೆ ಇದೆಲ್ಲ ಸ್ಟೋನ್ಸ್ದು ಇದು ಬರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಡಿಫ್ರೆಂಟ್ ಆಗಿದೆ ತಗೋ ಅಂತ ಅಂದರು. ಸೊ ಇದು ಮೊದಲು ಮುತ್ತಿನ ಸರ, ತುಂಬ ಕ್ಯೂಟಾಗಿದೆ. ಚರಿಗೆ ಹಾಕಿದ್ದೆ ಅವತ್ತು, ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನನ್ನ ಫೇವ್ರೆಟ್ ಯಾವುದು ಅಂತಂದರೆ ಜೇಡ್ ಸರ. ನೋಡಿ ಏನು ಚೆನ್ನಾಗಿದೆ ಜೇಡು ಸಖತ್ ಎಕ್ಸ್ಪೆನ್ಸಿವ್. ಅದರಲ್ಲೂ ಈ ಕಲರ್ ಜೇಡು ತುಂಬಾ ಎಕ್ಸ್ಪೆನ್ಸಿವ್. ಇದು ನನಗೆ 14 ಕ್ಯಾರೆಟ್ ಗೋಲ್ಡಲ್ಲಿ ಸಿಕ್ತು. ಇದು ಬಂದು 14 ಕ್ಯಾರೆಟ್ ಗೋಲ್ಡ್ ಮಧ್ಯೆ ಏನು ನೋಡ್ತಾ ಇದ್ದೀರಲ್ಲ ಅದು. ಇದು ಬಂದು ಜೇಡ್. ನಾನು ಇತ್ತೀಚೆಗೆ ಜೇಡು, ಪರ್ಲ್ಸು ಮತ್ತು ಇದು ಏನದು ಕೋರಲ್ಸು ಸಖತ್ ಇಷ್ಟ ಆಗುತ್ತೆ, ಒಂಥರ ಅಟ್ರಾಕ್ಷನ್ ನನಗೆ. ಸೊ ಇದು ಜೇಡ್ ನೋಡ್ಬೋದು, ತುಂಬ ದೊಡ್ಡದಿದೆ ಜೇಡ್, ಚೆನ್ನಾಗೂ ಇದೆ. ಸೊ ವೆಸ್ಟರ್ನ್ ವೇರ್ಗೂ ಹಾಕೋಬೋದು, ಇಂಡಿಯನ್ ವೇರ್ಗೂ ಹಾಕೋಬೋದು. ಏನಂತಂದರೆ ಇವಾಗೆಲ್ಲ ಟ್ರೆಂಡಿ ಅಲ್ವಾ, ಬೀಡೆಡ್ ಸರಗಳನ್ನು ಹಾಕ್ಕೊಳ್ತಾರೆ ಸ್ಯಾರಿ ಮೇಲೆ. ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಅಲ್ಟಿಮೇಟ್ ಲುಕ್ ಕಾಣಿಸುತ್ತೆ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ. ಸೊ ಇದಕ್ಕೆ ಮ್ಯಾಚ್ ಆಗಲಿ ಅಂತಲೇ ನಾನು ಈ ಇಯರಿಂಗ್ನ ತೊಗೊಂಡಿದ್ದು. ಇದು ಜೇಡ್ ಅಲ್ಲ, ಜೇಡ್ದು ಕೆಳಗಡೆ ಏನು ಬರ್ತಲ್ಲ ಆ ಒಂದು ಸ್ಟೋನ್ ಇದು ಮಾತ್ರ ಪ್ರೀಶಿಯಸ್ ಜೇಡ್. ಇದು ಜೆನ್ಯೂನ್ ಜೇಡ್. ಏನಂದರೆ ತುಂಬ ತಣ್ಣಗೆ ಅನಿಸ್ಬೇಕು ನಿಮ್ಗೆ, ಅದು ಮುಟ್ಟಿದ್ರೆ. ನ್ಯಾಚುರಲ್ ಸ್ಟೋನ್ ಅಂದರೆ ಅದು ಗೊತ್ತಾಗತ್ತೆ ನಿಮಗೆ. ಆ ವೇಟ್ ಆಗಿರ್ಬೋದು, ಅದು ಕೋಲ್ಡ್ ಇರೋವಂಥದ್ದಾಗಿರ್ಬೋದು, ಆ್ಯಂಡ್ ಆ ಶೈನಿಂಗು, ಆ ಟ್ರಾನ್ಸ್ಪರೆನ್ಸಿ, ಅದೆಲ್ಲ ನೋಡಿದ್ರೆ ನಮಗೆ ರಿಯಲ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಎಸ್, ಇದನ್ನು ತೊಗೊಂಡೆ ನಾನು. ಅದಾದಮೇಲೆ ಒಂದು ಪೆಂಡೆಂಟ್ ಇರೋವಂಥ ಒಂದು ಸರ ತೊಗೊಂಡಿದ್ದೀನಿ. ಶೋಯು. ಇದು ಮದರ್ ಆಫ್ ಪರ್ಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೋಡ್ಬೋದು, ಆ ಡೀಟೇಲಿಂಗ್ ನೋಡಿ ಏನು ಚೆನ್ನಾಗಿದೆ. ಮದರ್ ಆಫ್ ಪರ್ಲು. ಇದು ಬಂದು 925 ಸಿಲ್ವರು. ಇಲ್ಲಿದೆ ನೋಡಿ 925 ಇಸ್ರೇಲ್ ಸ್ಟ್ಯಾಂಪ್ ಇದೆ ಇದ್ರ ಮೇಲೆ. ಇದು ತುಂಬಾ ತೆಳ್ಳಗಿದೆ ಚೈನು. ಸಿಂಪಲ್ಲಾಗಿ ನಾವು ವೆಸ್ಟರ್ನ್ ವೇರ್ ರೆಡಿ ಆದಾಗ ಇದೊಂದು ಜಸ್ಟ್ ಪೆಂಡೆಂಟ್ ಕಾಣೋ ಥರ ಹಾಕ್ಕೊಂಡು ಒಂದು ಸ್ಟಡ್ ಅಥವಾ ಇಯರಿಂಗ್ ಹಾಕ್ಕೊಂಡ್ಬಿಟ್ರೆ ತುಂಬ ಎಲಿಗೆಂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ತಗೊಂಡೆ. ಅದಾದಮೇಲೆ ಇನ್ನೊಂದಿಷ್ಟು ಐಟಮ್ಸ್ಗಳು ನಾನು ಆಲ್ರೆಡಿ ತೋರಿಸಿದೆ ಅನ್ಕೋತೀನಿ. ಇದಿಷ್ಟು ಐಟಮ್ಸ್ ನಾನು ರೀಸೆಂಟಾಗಿ ತೊಗೊಂಡಿರೋದು. ಅದೇ ಇದು ಒಂದು ತೋರಿಸಿದ್ನಲ್ವ ನಿಮ್ಗೆ ಆವಾಗಲೇ. ಆಮೇಲೆ ಇದು ಇಯರಿಂಗು, ಇದು ತೋರಿಸಿದ್ನಲ್ವ. ಸೊ ನಂಗೆ ಭಾಳ ಇಷ್ಟ ಆಯ್ತು ಇದು ಕೋರಲ್ಲು, ರಿಯಲ್ ಒರಿಜಿನಲ್ ಕೋರಲ್, ತುಂಬ ಚೆನ್ನಾಗಿ ಅನ್ಸುತ್ತೆ. ಎಸ್, ನಾನು ತಗೊಂಡಿರುವಂತಹ ಜ್ಯುವೆಲ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೇನು ಅನ್ನಿಸ್ತು, ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿ. ಎಸ್, ನೋಡಿದ್ರಲ್ವ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ನಾನು ಅದು ಇದು ತೋರಿಸ್ತಾ ಇದ್ದೀನಿ, ಬಟ್ ಅದೆಲ್ಲ ನೀವು ನೋಡಿರ್ತೀರಿ, ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನಾನೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅದ್ರ ಬಗ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.